ಹಾಯ್! ಎಲ್ರಿಗೂ ನಮಸ್ತೆ. ಶುಕ್ರವಾರದ ಮಿನಿ ವ್ಲಾಗು ಶ್ರಾವಣದ ಕೊನೆ ವಾರ ಇವತ್ತು. ಇನ್ನು ಬೆಳಗ್ಗೆ ಟಿಫನ್‌ಗೆ ಪನ್ನೀರ್ ಪರಾಟ ಮಾಡ್ಕೊಳ್ಳೋಣ, ಆಮೇಲೆ ಲಂಚಿಗೆ ಚಪಾತಿ, ಹೀರೆಕಾಯಿ ಪಲ್ಯ, ಸ್ವಲ್ಪ ಇವತ್ತು ರೈಸ್ ಪೊಂಗಲ್ ಮಾಡ್ಕೊಳ್ತಿದ್ದೀನಿ. ತುಂಬ ಖುಷಿ ಆಗ್ತಿದೆ. ಕಾರಣ ಬಂದು ಶ್ರಾವಣ ಕಂಪ್ಲೀಟ್ ಆಯಿತು. ಯಾಕಂದರೆ ಪ್ರತಿದಿನ ಏನು ಟಿಫನ್ ಮಾಡೋದು ಅನ್ನೋ ದೊಡ್ಡ ಯೋಚನೆ ಆಗೋಗ್ಬಿಟ್ಟಿತ್ತು. ಇನ್ನೊಂದು ನನ್ನ ಫ್ಯಾಮಿಲಿಯಲ್ಲಿ 1000 ಜನ ಸಬ್ಸ್ಕ್ರೈಬರ್ ಆಗಿರೋದು ತುಂಬಾ ಖುಷಿ ಆಗ್ತಿದೆ. 3 ವರ್ಷಗಳಿಂದ ನಿರಂತರ ಇದರಲ್ಲಿ ಶ್ರಮ ಅಂತಾನೆ ಹೇಳ್ಬೋದು. ಎಷ್ಟೋ ಸರಿ ಬಿಟ್ಬಿಡೋಣ ಇದರಲ್ಲಿ ಸಬ್ಸ್ಕ್ರೈಬರ್ ಎಲ್ಲ ಆಗ್ತಾನೆ ಇಲ್ಲ. ರೆಗ್ಯುಲರ್ ಆಗಿ ಹೆಲ್ತಿ, ಹೆಲ್ತಿ ಅಂತ ಹೇಳ್ಬಿಟ್ಟು ಊಟದ ವಿಡಿಯೋನೇ ಹಾಕಿದರೆ ಯಾರು ಇಷ್ಟಪಡ್ತಾರೆ ಅಂತ ಹೇಳಿ ಅನ್ಕೊಂಡಿದ್ದುಂಟು. ಮತ್ತೆ ಇವತ್ತೆಲ್ಲ ನಾಳೆ ಸಕ್ಸಸ್ ಕಾಣ್ಬೋದು ಅಂತ ಹೇಳಿ ಮತ್ತೆ ವಿಡಿಯೋ ಮಾಡಿದ್ದೀನಿ. ನನಗೆ 1000 ಜನ ಸಬ್ಸ್ಕ್ರೈಬರ್ ಆಗಿರೋದು ನಿಜವಾಗ್ಲೂ ತುಂಬಾನೇ ಮನಸ್ಸಿಗೆ ಖುಷಿ ಆಗ್ತಿದೆ. ನನಗಿಂತ ಜಾಸ್ತಿ ನನ್ನ ಹಸ್ಬೆಂಡಿಗೆ ಖುಷಿ ಆಗ್ತಿದೆ. ಯಾವಾಗಲೂ ಪುಷ್ ಮಾಡೋರು ಮಾಡು, ಮಾಡು ಅಂತ ಹೇಳಿ. ಇನ್ನು ಝೀರೋ ಅಂತಾನೆ ಹೇಳ್ಬೋದು. ಈ ಫ್ರೆಂಡ್ಸ್ ಆಗಿರಲಿ, ಫ್ಯಾಮಿಲಿ ಆಗಿರಲಿ ನಂಗೆ ತುಂಬಾನೇ ಕಡಿಮೆ. ನಾನು ಈ ಥರ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ, ನನ್ನ ಚಾನಲ್‌ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡಿರೋದು ಕೂಡ ಕಡಿಮೆನೆ. ಹಾಗಾಗಿ ನನಗೆ 3 ವರ್ಷ ಬೇಕಾಯಿತು ಒಂದು 1000 ಜನ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳೋದಕ್ಕೆ. ಯಾರ್ಯಾರೆಲ್ಲ ನೋಡಿ ನನ್ನ ಚಾನಲ್‌ಗೆ ಸಪೋರ್ಟ್ ಮಾಡಿದ್ದೀರಾ, ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳ್ತೀನಿ. ಇದೇ ಥರ ನಿಮ್ಮ ಪ್ರೀತಿ ಹಾರೈಕೆ ಇರಲಿ ಅಂತ ಕೇಳ್ಕೊಳ್ತೀನಿ. ಇನ್ನು ಟಿಫನ್‌ಗೆ ಪನ್ನೀರ್ ಪರಾಟ ಹಾಗೆ ನಾನು ಸ್ವಲ್ಪ ಸ್ವೀಟ್‌ನ ಹಾಕ್ಕೊಟ್ಟಿದ್ದೆ. ಇನ್ನು ಲಂಚ್‌ಗೆ ಚಪಾತಿ, ತುಪ್ರೆಕಾಯಿ ಪಲ್ಯನ ಹೀರೆಕಾಯಿ ಪಲ್ಯನ ಕೊಟ್ಟು ಸ್ನ್ಯಾಕ್ಸಿಗೆ ದಾಳಿಂಬೆ ಹಣ್ಣು ಹಾಗೆ ಸ್ವಲ್ಪ ಆ್ಯಪಲ್ ಕೂಡ ಕೊಟ್ಟಿದ್ದೀನಿ. ಪ್ರತಿ ವರ್ಷ ಶ್ರಾವಣದಲ್ಲಿ ಉಡಿ ಅಕ್ಕಿ, ಸೀರೆನೆಲ್ಲ ತೊಗೊಂಡು ಬಂದು ದುರ್ಗಮ್ಮ ದೇವ್ರಿಗೆ ಕೊಟ್ಟು ಹೋಗ್ತೀವಿ. ಸೊ ಹಾಗಾಗಿ ಇವಾಗ ಕೂಡ ಬಂದಿದೆ. ನಾವು ಮನೆಗೆ ಬರೋಷ್ಟೊತ್ತಿಗೆ ಕಕ್ಕಿ ಕೂಡ ಬಂದಿದ್ರು ತಮ್ಮನಿಗೆ ರಾಖಿ ಕಟ್ಟೋದಕ್ಕೆ. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.